ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಡಿಕೆಶಿ ವರ್ಸಸ್ ಎಚ್ಡಿಕೆ ಮಧ್ಯೆ ವಾರ್ ಆಗ್ತಾ ಇದೆ. ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅಧಿಕಾರದಲ್ಲಿ ಇದ್ದಾಗಲೇ ಟೌನ್ಶಿಪ್ ಆರಂಭ ಆಯಿತು. ಈಗಾಗಲೇ ನೀವು ಕಳೆದ ಒಂದು ವಾರದಿಂದಲೂ ಕೂಡ ಗಮನಿಸ್ತಾ ಇದ್ದೀರಿ, ಬಹಳ ತೀವ್ರ ಪೈಪೋಟಿಗೆ ಕಾರಣವಾಗ್ತಾ ಇದೆ. ವಾದ ಪ್ರತಿವಾದಗಳಾಗ್ತಾ ಇದೆ, ವಾಗ್ವಾದಗಳಾಗ್ತಾ ಇದೆ. ಕ್ರಿಯೆಗೆ ಪ್ರಕ್ರಿಯೆಯನ್ನು ಕೂಡ ಈಗಾಗಲೇ ಪ್ರತಿಕ್ರಿಯೆಯನ್ನ ನೀಡ್ತಾ ಇದ್ದಾರೆ. ಸೊ ಅಧಿಕಾರದಲ್ಲಿ ಇದ್ದಾಗಲೇ ಟೌನ್ಶಿಪ್ ವಿಚಾರ ಆರಂಭ ಆಯಿತು ಅಂತ ಹೇಳಿ ಅವರ ನಿಲುವು ಅವಾಗ ಬೇರೆ ಇತ್ತು, ಈಗ ಬೇರೆ ನಿಲುವಿದೆ. ಎಚ್ ಡಿ ಕುಮಾರಸ್ವಾಮಿ ಅವರದ್ದು ಜಿದ್ದಾಜಿದ್ದಿನ ವೈಯಕ್ತಿಕ ದ್ವೇಷ. ಪತ್ನಿ ಅನಿತಾ ಅವರಿಗೆ 100 ಎಕರೆ ಜಮೀನಿದೆ ಅಂತ ಹೇಳಿ ಮಾಹಿತಿ ಬಂದಿದೆ. ಅನಿತಾ ಹೆಸರಿನಲ್ಲಿ ಜಮೀನು ಇರೋದೇ ಗೊತ್ತಿಲ್ಲ ಅಂತ ಹೇಳಿ ಹೇಳಿದ್ರು. ಪಾದಯಾತ್ರೆ ಎಲ್ಲ ನಾಟಕೀಯ ಅಂತ ಹೇಳಿ ಗುಡುಗಿದ್ದಾರೆ ಎಂಬಿ ಪಾಟೀಲ್ ಅವರು. ಅವಾಗ ಇವ್ರದ್ದು ಒಂದು ಬಿಡದಿ ವಿಚಾರದಲ್ಲಿ ಈಗ ಕುಮಾರಸ್ವಾಮಿ ಅವರು ಅಧಿಕಾರದಾಗಿದ್ದಾಗ ಇದು ಬಿಡದಿ ಟೌನ್ಶಿಪ್ ಪ್ರಾರಂಭ ಆಗಿದೆ ಅವರಿಂದ. ಆವಾಗ ಇವ್ರದ್ದು ಒಂದು ನಿಲುವು ಬೇರೆ ಇತ್ತು, ಈಗ ಒಂದು ನಿಲುವು ಬೇರೆ ಅದ, ರಾಜಕೀಯ ನಿಲುವು. ಸುಮ್ಮನೆ ಡಿಕೆಶಿ ಗೌರವ ಮಾಡ್ತಾ ಇದಾರೆ ಅಂತೇಳಿ ಮುಖ್ಯಮಂತ್ರಿಗಳು, ಅದು ತಮ್ಮ ಜಿದ್ದಾಜಿದ್ದಿ ವೈಯಕ್ತಿಕ ದ್ವೇಷ ಇದು. ಮತ್ತೆ ಇನ್ನೊಂದು ಮಾಹಿತಿ ಹೊರಗೆ ಬಂದಿದೆಯಲ್ಲ, ಅನಿತಾ ಕುಮಾರಸ್ವಾಮಿ ಅವ್ರದ್ದು 100 ಎಕರೆ ಇದೆ ಅಂತ ಹೇಳಿ. ಗೊತ್ತಿಲ್ಲ ಅಂತಂದ್ರೆ ನನ್ನ ಹೆಂಡತಿ 100 ಎಕರೆ ತಗೊಂಡ್ರೆ ನಮಗೆ ಅದು ಅಷ್ಟೆಲ್ಲ ಗೊತ್ತಿರಂಗಿಲ್ಲ ಅಂದ್ರೆ ಭಾಳ ಕಷ್ಟಪ್ಪ ಇದು. ನಮ್ಮ ಮನೆಗಂತೂ ಭಾಳ ಡಿಫಿಕಲ್ಟ್ ಅದ. ಅವ್ರ ಮನೇಲಿ ಏನಿದೆ ವೈಯಕ್ತಿಕ ನಾನು ಮಾತಾಡಕ್ಕೆ ಹೋಗುದಿಲ್ಲ ಏನ್ರಿ. ಬಟ್ ಇದೆಲ್ಲನೂ ಅವರಿಂದ ಪ್ರಾರಂಭ ಆಗಿದ್ದು, ಸುಮ್ಮನೆ ರಾಜಕೀಯ ನಡೆಸ್ತಾ ಇದ್ದಾರೆ ನೋಡಿ. ಅದು ಬಿಡದಿ ವಿಚಾರದಲ್ಲಿ ಈಗ ಕುಮಾರಸ್ವಾಮಿ ಅವರು ಅಧಿಕಾರದಾಗಿದ್ದಾಗ ಇದು ಬಿಡದಿ ಟೌನ್ಶಿಪ್ ಪ್ರಾರಂಭ ಆಗಿದೆ ಅವರಿಂದ. ಆವಾಗ ಇವ್ರದ್ದು ಒಂದು ನಿಲುವು ಬೇರೆ ಇತ್ತು, ಈಗ ಒಂದು ನಿಲುವು ಬೇರೆ ಅದ, ರಾಜಕೀಯ ನಿಲುವು. ಸುಮ್ಮನೆ ಡಿಕೆಶಿ